ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸ್ಯಾಟರ್ಡೆ ಆಗಿತ್ತು, ಬೆಳಗ್ಗೆನೇ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಸೊ ಹಾಗೆ ಬಾಗಿಲೆಲ್ಲ ಚೆನ್ನಾಗಿ ಒರೆಸಿ ರಂಗೋಲಿ ಹಾಕಿ ಹೂವು ಹಾಕಿದೆ. ಸೊ ಇನ್ನು ಎಲ್ಲ ಮುಗೀತು, ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆನೇ. ಸೊ ಬಳ್ಳಿದು ಹುಳ್ಳಿಕಾಯಿ ತೊಗೊಂಬಂದಿದ್ರು, ಅದಿತ್ತು. ಸ್ವಲ್ಪ ಗೆಣಸಿತ್ತು, ಹಾಗೇನೆ ಸಂಜೆ ಗೆಣಸು ಮಾಡೋಣ, ಇವತ್ತು ಹುರುಳಿಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೆ ಜೊತೆಗೆ ಚಪಾತಿ ಮಾಡ್ಕೊಂಡಿದ್ದೀನಿ. ರಾತ್ರಿನೇ ಎಲ್ಲ ಪಾತ್ರೆ ರೆಡಿ ಮಾಡ್ಕೊಂಡು ಚಪಾತಿ ಕಲಿಸ್ಕೊಂಡು. ಸೊ ಕೆಲಸಗಳೇನು ಮಾಡೋ ಅಂಥದ್ದೇನಿರಲ್ಲ, ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇಟ್ಟಿದ್ದೆ. ಇನ್ನು ಇದು ಸ್ವಲ್ಪ ನೀರೆಲ್ಲ ಸೋರ್ಕೊಳ್ಳೋದ್ರೊಳಗಡೆ ನಾನು ಇವಾಗ ಅದೆಲ್ಲ ತೊಳೆದಿಟ್ಕೊಂಡು ಗೋಧಿ ಹಿಟ್ಟನ್ನ ಇವಾಗ ನೆನೆಸಿಟ್ಕೊಂತೀನಿ. ಸ್ವಲ್ಪ ಇತ್ತು, ಅದು ಜಾಸ್ತಿ ತಯಾರಿ ಮಾಡಿರೋದು ಖಾಲಿ ಆಗಿತ್ತು, ಅದನ್ನ ಹಾಗೆ ಇಟ್ಟು ಇವಾಗ ಚಪಾತಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಕಲಿಸ್ತಾ ಇದ್ದೀನಿ. ಹಿಟ್ಟು ಕಲಸೋದ್ರೊಳಗಡೆ ನನಗೆ ಚಪಾತಿ ಮಾಡೋದಕ್ಕೆ ಟೈಮ್ ಇರೋಲ್ಲ, ಅಷ್ಟೊಂದು ಬೇಗನೆ ಆಗಲ್ಲ. ರೊಟ್ಟಿ ಮಾಡಿದ್ರೆ ಬೇಗನೆ ಆಗುತ್ತೆ ಅಂತ ಹೇಳಿ ರೊಟ್ಟಿಗೆ ಕಲಿಸ್ತಾ ಇದ್ದೀನಿ ಹಿಟ್ಟನ್ನು. ಸೊ ಸ್ವಲ್ಪನೇ ಮೀಡಿಯಮಲ್ಲಿ ಹಾಕ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಚಪಾತಿ ಮಾಡ್ಕೊತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಜಸ್ಟ್ ಹಾಕ್ಕೊಂಡು ಇವಾಗ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ ರೊಟ್ಟಿ. ಇದಕ್ಕೇನು ಮಿಕ್ಸ್ ಮಾಡ್ಕೊಂಡಿಲ್ಲ, ತರಕಾರಿ ಆ್ಯಡ್ ಮಾಡಿಲ್ಲ. ಸೊ ಪ್ಲೇನ್ ದೋಸೆ ಥರನ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ನೋಡಿ ನೀವು ಯಾವ ಥರ ಮಾಡೋದು ಅಂತೇಳಿ ನನಗೆ ಕಮೆಂಟ್ ಮಾಡಿ. ನಾನು ಈ ಥರ ಮಾಡ್ತಾಯಿದ್ದೀನಿ. ಕೆಲವರು ಕೈಲಿ ತಟ್ಟಿ ಮಾಡ್ತಾರೆ, ಕೆಲವರು ದೋಸೆ ಥರ ಮಾಡ್ತಾರೆ. ಒಂದು ಕಡೆ ನಮ್ಮ ಮನೆಯವರು ರೆಡಿಯಾಗಿದ್ರು, ಪಾಪ ಈ ರೀತಿ ನೀರಲ್ಲಿ ಚೆನ್ನಾಗಿ ನೆನೆಸ್ಕೊಂಡು ಅವರು ಸ್ನಾನ ಅರ್ಧ ಗಂಟೆ ಬಿಟ್ಟು ಅಷ್ಟರಲ್ಲಿ ರೆಡಿಯಾಗಿ ದೇವಸ್ಥಾನಕ್ಕೆ ನೆನೆಯೋ ಥರ ಒಳಗಡೆ ತಿಂಡಿ ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ನೋಡಿ ಇವಾಗ ಜೊತೆಗೆ ಅಕ್ಕಿ ಇಟ್ಟಿದ್ರೆಲ್ಲ ತೊಳೆದಿಟ್ಟಿದ್ದೆಲ್ಲ ನೀರು ಬಿಟ್ಕೊಂಡಿತ್ತು. ಇವಾಗ ನಾನು ಏನಕ್ಕೋ ಇದನ್ನೇ ಮಾಡಬೇಕು, ಬಳ್ಳಿಕಾಯಿ ರಾಗಿ ಹಿಟ್ಟಾದ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ದಿಗೂ ಒಳ್ಳೆ ಸಡೆಕಾಯಿ ಬರ್ತೈತೆ ಊರಿಂದ. ಬೆಳಗ್ಗೆನೆ ಕೆಲವರು ಅಗಸೆಕಾಯಿ ರಾಗಿ ದೋಸೆ ಅದೇ ಥರ ಕಾಣಿಸ್ತಾ ಇದೆ. ಇನ್ನು ನೆನೆಸ್ಬಿಟ್ಟು ಎತ್ತಿಟ್ಟಿದ್ದೀನಿ. ಬಳ್ಳಿ ಹುರುಳಿಕಾಯಿ ಅಷ್ಟರಲ್ಲಿ ತರಕಾರಿನೆಲ್ಲ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಕಟ್ ಮಾಡಿಕೊಂಡು ನಾನು ಇವಾಗ ಬೇಗನೆ ಟಿಫನ್ನ ರೆಡಿ ಮಾಡ್ತೀನಿ. ಯಾವ ಥರ ಮಾಡೋದಂತ ಹೇಳಿ ತೋರಿಸ್ತೀನಿ. ಒಂದು ಕಡೆ ಇದು ಹೊಸ ಮನೆ ಬಂದಿರೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕು, ಚೆನ್ನಾಗಿ ಕಮೆಂಟ್ ಮಾಡಿದ್ರೆ ಅಡ್ಜಸ್ಟ್ ಆಗಿದೆ ಯಾವ ಥರ ಮಾಡ್ತಾರೆ. ಬಟ್ ಇನ್ನು ವಸ್ತುಗಳೆಲ್ಲ ಎಲ್ಲೆಲ್ಲಿ ಏನೇನು ಇಟ್ಕೋಬೇಕು ಅಂತ ಸ್ವಲ್ಪ ಟೈಮ್ ತಗೊಳ್ಳಿ ಎಲ್ಲ ವೀಡಿಯೋಸ್. ಯಾಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸದಾಗಿ ಮಾಡಿ ತೋರಿಸ್ತೀನಿ. ವಿಡಿಯೋ ಅಲ್ಲಿ ವಾಚ್ ಮಾಡಿ ಕಿಚನ್ ಟೂರು, ರೂಮ್ ಟೂರು, ಹಾಗೆ ಫೇಸ್ ಹೇಗಿದೆ ಅದಕ್ಕಾಗಿ ಮನೆ ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡಿ ಅದರಲ್ಲೂ ವೀಡಿಯೋಸ್ ಹಾಕ್ತಾ ಇದ್ದೀನಿ. ಅಲ್ಲೂ ಕೂಡ ಹೋಗಿ ಫಾಲೋ ಮಾಡ್ಬೋದು. ಇವಾಗ ಕಟ್ ಮಾಡಿದೆಲ್ಲ ಆಯಿತು. ಇಷ್ಟು ಇವಾಗ ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಸೊ ನೋಡಿ ಇವಾಗ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಜಾಸ್ತಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತೆ. ಅದು ಎಷ್ಟು ಇದೆಯೋ ಅದು ನೋಡಿಕೊಂಡು ಹಾಕೋಬೇಕಾಗುತ್ತೆ. ಈರುಳ್ಳಿ ಜಾಸ್ತಿ ಹಾಕಿದರೂ ಏನೋ ಚೆನ್ನಾಗಿರುತ್ತೆ, ಬಟ್ ಅದು ಫ್ರೈ ಮಾಡೋ ಅಷ್ಟರಲ್ಲಿ ಟೈಮ್ ಇರಲ್ಲ. ಅದು ಜಾಸ್ತಿ ಹೊತ್ತು ಫ್ರೈ ಆಗಬೇಕು, ಬೇಯೋದಿಲ್ಲ. ಅದಕ್ಕಾಗಿ ಒಂದು ಹಾಕ್ಕೊತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಸ್ವಲ್ಪ ಸ್ವಲ್ಪ ಎಲ್ಲ ಕೆಟ್ಟಿತ್ತು, ಆ ಸೈಡೆಲ್ಲ ತೆಗ್ದಾಕ್ಬಿಟ್ಟು ನೋಡಿ ಈ ಥರ ನೀಟಾಗಿ ಕಟ್ ಮಾಡಿದ್ದೀನಿ. ಇನ್ನು ಇದ್ರ ಜೊತೆಗೆ ಬೇರೆ ಏನೂ ತರಕಾರಿನ ಆ್ಯಡ್ ಮಾಡೋದಿಲ್ಲ, ಬರೀ ಹುರುಳಿಕಾಯಿ ಮಾತ್ರ. ಈರುಳ್ಳಿ ಎಲ್ಲ ಕಟ್ ಮಾಡಿದ್ದಾಯಿತು. ಇನ್ನು ಇದ್ರ ಜೊತೆಗೆ 2 ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತೀನಿ. ಇದು ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ಅಂತ 2 ಮಾತ್ರ ಹಾಕ್ತೀನಿ, ಮಕ್ಕಳು ತಿಂತಾರಲ್ವ ಅದಕ್ಕಾಗಿ. ಸ್ವಲ್ಪ ಅಲ್ಲಿ ಪೌಡರ್ನ ಸೇರಿಸ್ಕೊಂಡ್ರೆ ಅಲ್ಲಿ ಸರಿಯಾಗುತ್ತೆ ನೋಡಿ. ಇವಾಗ ಕಟ್ ಮಾಡಿದ್ದಾಯಿತು. ಸೊ ಇನ್ನು ಯಾವ ಥರ ಮಾಡೋದಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಪಾತ್ರೆನ ತಗೊತಾ ಇದ್ದೀನಿ. ಒಂದು ಕಡಾಯಿ ತಗೊಂಡು ಈಗ ಸ್ಟವ್ ಮೇಲೆ ಇಡ್ತೀನಿ. ಅದು ತೊಳ್ಕೊಬೇಕು, ಸ್ವಲ್ಪ ತುಂಬ ದಿನ ಆಗಿದೆ, ಧೂಳಾಗಿರುತ್ತೆ. ಅದಕ್ಕಾಗಿ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಮಕ್ಕಳಿನ್ನೂ ಮಲಗಿದ್ರು, ಸ್ಯಾಟರ್ಡೆ ಆಗಿತ್ತು, ಹಾಲಿಡೇ ಇತ್ತು ಸ್ಕೂಲಲ್ಲಿ ಇವತ್ತು. ಅದಕ್ಕಾಗಿ ಅವ್ರು ಮಲಗಿದ್ರು ಅಂತ ಹೇಳಿ ಅವ್ರು ಎದ್ದೇಳೋದ್ರೊಳಗಡೆ ನಾನು ಟಿಫನ್ ಮಾಡ್ತೀನಿ. ನಾನು ಲೇಟಾಗಿ ಎದ್ದಿದ್ದೆ, ರಜೆ ಇರೋದ್ರಿಂದ ನಾನು ಬೇಗ ಎದ್ದೇಳೋದಿಲ್ಲ. ಆವತ್ತು ನಾನು 8 o'clock, ಸೊ 9 o'clock ಈ ಥರ ಲೇಟಾಗಿ ಎದ್ದೇಳ್ತೀನಿ. ಇನ್ನು ಸ್ಟವ್ ಆನ್ ಮಾಡ್ಕೊಂಡಿದ್ದೆ ಇವಾಗ. ಸೊ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇವಾಗ ಆಯಿಲ್ನ ಸೇರಿಸ್ಕೊತೀನಿ. ಕಡಾಯಿ ಹೀಟಾಗಿದೆ ಸ್ವಲ್ಪ. ಇದಕ್ಕೆ ಆಯಿಲ್ ಹಾಕ್ಕೊತೀನಿ. 2 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡ್ರೆ ಸಾಕು. ನಾನು ನೀರು ಸೇರಿಸ್ಕೊತೀನಿ, ಪಲ್ಯ ಬೇಯಬೇಕಲ್ವ ಸ್ವಲ್ಪ, ಅದಕ್ಕಾಗಿ ಆಯಿಲ್ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ ಕಾಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೆಸರುಬೇಳೆ ಕಾಳಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಸೊ ಮೊದಲು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ.
ಇದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಫ್ರೈ ಆದಮೇಲೆ ಈರುಳ್ಳಿನ ಸೇರಿಸ್ಕೊತಿದ್ದೀನಿ. ನನ್ನ ವಾಯ್ಸ್ ಇಷ್ಟು ಕ್ಲಿಯರಾಗಿ ಕೇಳ್ಸೋದಿಲ್ಲ. ನಾನು ಚೆನ್ನಾಗಿರೋದೊಂದು ಫೋನ್ ತಗೋಬೇಕು ಮೊದಲು. ಅದು ಫೋನ್ ತಗೊಂಡು ನಾನು ವೀಡಿಯೋ ಮಾಡಬೇಕು. ಇವಾಗ ಸುಮ್ಮನೆ ಹಾಗೆ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ, ಕ್ಲಾರಿಟಿ ಇಲ್ಲ. ನಿಮ್ಮೆಲ್ಲ ಸಹಕಾರ ನನಗೆ ಇರಬೇಕು. ಸೊ ಈರುಳ್ಳಿ ಫ್ರೈ ಆಗಿದೆ. ಇವಾಗ ಕಟ್ ಮಾಡಿರೋಂತಹ ಬೀನ್ಸ್ ಸೇರಿಸ್ಕೊಳ್ತೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಇದು ಫ್ರೈ ಆಗೋವರೆಗೂ ನಾನು ಬಿಡ್ತಾ ಇದ್ದೀನಿ. ಫ್ರೈ ಆದಮೇಲೆ 2 ನಿಮಿಷ ಅಷ್ಟರಲ್ಲಿ ಕಾಯಿ ತುರಿನ ರೆಡಿ ಮಾಡ್ಕೊತೀನಿ. ಸ್ವಲ್ಪ ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಫ್ರೈ ಆಗ್ತಾ ಇದೆ. ಸೊ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನನ್ನ ವಾಯ್ಸ್ ಏನು ಕೇಳಿಸಲ್ಲ ಅನ್ಸುತ್ತೆ. ಇವಾಗ ಅದು 2 ನಿಮಿಷ ಹಾಗೆ ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಿಕ್ಸಿಗೆ ಹಾಕೋಣ. ಇವಾಗ ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರೊಳಗಡೆ ಸೇರಿಸ್ಬಿಟ್ಟು ಸೊ ಮಿಕ್ಸಿಗೆ ಗ್ರೈಂಡ್ ಮಾಡ್ತೀನಿ ಇವಾಗ. ಸೊ ರೆಡಿಯಾಗಿದೆ ಇವಾಗ. ಸೊ ನೋಡಿ, ಓಪನ್ ಮಾಡು. ಬಂದ ನೋಡು ಪಾಪು. ನಮ್ಮ ಮನೆಯವ್ರು ದೇವಸ್ಥಾನಕ್ಕೆ ಹೋಗಿದ್ರು, ಇವಾಗ ಬಂದಿದ್ದಾರೆ. ಸೊ ಇವಾಗ ತಿಂಡಿ ರೆಡಿ ಆಗ್ತಾಯಿದೆ. ಸೊ ಇವಾಗ ರೆಡಿಯಾಗಿದೆ. ಇದಕ್ಕೆ ಕಾಯಿ ತುರಿಗೆ ನಾನು ನೀರು ಹಾಕ್ಕೊಂಡ್ಬಿಟ್ಟು ಒಳಗಡೆ ಸೇರಿಸ್ತೀನಿ. ಸ್ವಲ್ಪ ನೀರು ಸೇರಿಸಿದ್ರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಈ ಥರ ರೆಡಿ ಆಗಬೇಕು. ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ನ ಸೇರಿಸ್ಕೊತೀನಿ. ನೋಡಿ, ಸಣ್ಣ ಊರಿನಲ್ಲೇ ಇವಾಗ ಫ್ರೈ ಆಗಿದೆ. ಸ್ವಲ್ಪ ಇದು ಧನಿಯಾ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಮನೆಯಲ್ಲಿ ರೆಡಿ ಇತ್ತು, ಅದು ಖಾಲಿ ಆಗಿತ್ತು, ಊರಿಂದ ಕೊಟ್ಟು ಕಳಿಸಿದ್ರು. ಅದಕ್ಕಾಗಿ ಇದು ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ. ಅಂಗಡಿ ಪೌಡರ್ ಇದು MTR ಪೌಡರು. ತುಂಬ ಚೆನ್ನಾಗಿದೆ ಮಸಾಲೆ ಪೌಡರು. ಸೊ ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಏನೂ ಅಲ್ಲ, ಜಸ್ಟು ನಾನು ಖಾಲಿಯಾಗಿದೆ ಅಂತ ತರಿಸ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ ಅಷ್ಟೇ. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಲಾಸ್ಟ್ ಎಂಡಿಂಗಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆದಮೇಲೆ ಸ್ಟವ್ನ ಆಫ್ ಮಾಡ್ಕೋಬೇಕು. ಇವಾಗ ಫ್ರೈ ಮಾಡ್ಕೋಬೇಕು. ಇನ್ನು ಫ್ರೈ ಮಾಡ್ಕೊಂಡ ನಂತರ ನಾನು ಆಫ್ ಮಾಡಿಕೊಂಡು ಮುಚ್ಚಳ ಹಾಕಿ ಹಾಗೆ ಸ್ವಲ್ಪ ಹೊತ್ತು ಬಿಡ್ತೀನಿ. ಪಕ್ಕದಲ್ಲಿ ಇವಾಗ ನಾನು ದೋಸೆನ ರೆಡಿ ಮಾಡಬೇಕು. ಅದಕ್ಕಾಗಿ ಇವಾಗ ಸ್ಟವ್ನ ಈ ಕಡೆನ ಅದು ಆಫ್ ಮಾಡಿ ಪಕ್ಕದಲ್ಲಿ ಇವಾಗ ಸ್ಟವ್ನ ಆನ್ ಮಾಡ್ಕೊತೀನಿ. ಇದು ಹೀಟಾಗೋವರೆಗೂ ಬಿಟ್ಟಿದ್ದೆ. ಸೊ ಹೀಟಾಗಿದೆ ಸ್ವಲ್ಪ. ನೋಡಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡ್ತೀನಿ. ಚೆನ್ನಾಗಿ ಕಾದಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಆಯಿಲ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋಂಗೆ ನೀರು ಹಾಕಿದ್ರೆ ಸ್ಪ್ರೆಡ್ ಆಗುತ್ತೆ. ಇವಾಗ ಹಿಟ್ಟನ್ನ ಸ್ವಲ್ಪ ಹಾಗೆ ಕೈಯಲ್ಲಿ ಕಲಿಸ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ಒಂದು ಕಡೆ ಇರುತ್ತಲ್ವ, ನೆಂದಿದೆ ಅಂತ ಗೊತ್ತಾಗುತ್ತೆ. ಚೆನ್ನಾಗಾಗಿದೆ. ಇವಾಗ ನಾನು ನೋಡಿ ದೋಸೆ ಯಾವ ಥರ ಮಾಡೋದು, ರೊಟ್ಟಿ ಮಾಡೋದು. ದೋಸೆ ಅಂದರೂ ಪರವಾಗಿಲ್ಲ, ರೊಟ್ಟಿ ಅಂದರೂ ಒಂದೇ ಎರಡೂ ಈ ಥರ ರೆಡಿಯಾಗಿದೆ. ಇವಾಗ ನಾನು ಹಂಚ ಮೇಲೆ ಈ ಥರ ಕೈಲೇ ತಟ್ತಾ ಇದ್ದೀನಿ. ಹಿಂಗೆ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಇದನ್ನು 2-3 ಥರ ಮಾಡ್ತಾರೆ. ನಾನು ಈ ಥರ ಮಾಡ್ತಾಯಿದ್ದೀನಿ. ಒಂದು ದೋಸೆ ಮಾಡ್ತಾರೆ, ಒಂದು ಈ ಥರ ರೊಟ್ಟಿ ಮಾಡ್ತಾರೆ, ಒಂದು ಕೈಯಲ್ಲಿ ರೊಟ್ಟಿನೂ ತಟ್ಟಿ ಮಾಡ್ತಾರೆ.
ನನಗೆ ಇದು ಅಂದರೆ ಬೇಗ ಆಗುತ್ತೆ ಅಂತ ಮಾಡಿದ್ದೀನಿ. ಚಪಾತಿ ಮಾಡಬೇಕಂತ ಇದ್ದೆ, ಬಟ್ ಟೈಮ್ ಇರಲಿಲ್ಲ, ಅದಕ್ಕಾಗಿ ಸೊ ಹೀಗೆ ಮಾಡ್ತಾಯಿದ್ದೀನಿ. ಜಸ್ಟ್ ಇದು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಟು ಆಗಿದ್ಮೇಲೆ ನೋಡಿ ಈ ಥರ ಚೆನ್ನಾಗಿ ರೆಡಿಯಾಗಿರುತ್ತೆ. ತೆಗ್ದಿದ್ದೀನಿ ಇವಾಗ ಸ್ವಲ್ಪ ಒಂದೊಂದು ಕಡೆ ಬೆಂದಿರಲ್ಲ, ಅದಕ್ಕಾಗಿ ಅದು ಬಿಟ್ಟಿದ ಮೇಲೆ ಈ ಥರ ಮಗ್ಚಾಕಿದ್ರೆ ಚೆನ್ನಾಗಿ ಬಂದಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಚಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ನಾನು ಈ ಥರ ರೆಡಿ ಮಾಡಿದ್ದೀನಿ. ಇದಾದಮೇಲೆ ಬರೀ ಪಲ್ಯನೇ ತಿನ್ನೋದಕ್ಕಾಗಲ್ಲ, ಚಟ್ನಿ ಕೇಳ್ತಾರೆ ಅಂತೇಳಿ ಚಟ್ನಿನೂ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ ಚಟ್ನಿ ಕೇಳ್ತಾರೆ, ಅವ್ರಿಗೆ ಚಟ್ನಿ ಇಷ್ಟ ಪಲ್ಯಗಿಂತನ. ಸೊ ಅವ್ರಿಗೆ ಅಂತ ಇನ್ನೂ ಹಾಕ್ತಾಯಿದ್ದೀನಿ, ಎಕ್ಸ್ಟ್ರಾ ಮಕ್ಕಳು ತಿಂತಾರೆ ಅಷ್ಟು ಬೇಗನೆ ಎದ್ದು ಅಂತೇಳಿ. ಇನ್ನೊಂದು ಚಟ್ನಿ ರುಬ್ಬೋದ್ರೊಳಗಡೆ ರೆಡಿ ಆಗಲಿ ಅಂತ ಹಾಗೆ ರೊಟ್ಟಿ ಮಾಡ್ತಾಯಿದ್ದೀನಿ. ಇವಾಗ ಪಕ್ಕದಲ್ಲಿ ಚಟ್ನಿಗೆ ಮತ್ತೆ ನಾನು ಕಾಯಿನ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಹಸಿರು ಮೆಣಸಿನ್ಕಾಯಿ ಸುಟ್ಕೊಂಡಿದ್ದೆ ಸ್ಟವ್ನಲ್ಲೇ, ಹಾಗೆ ಗೋಡಂಬಿ ಮತ್ತು ಸ್ವಲ್ಪ ಕಡಲೆನ ಆ್ಯಡ್ ಮಾಡಿದ್ದೀನಿ. ಹಾಗೆ 2 ಬೆಳ್ಳುಳ್ಳಿ, ಜೊತೆಗೆ ಹುಣಸೆಹಣ್ಣು ಒಂದು ಸ್ವಲ್ಪ, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಮುಚ್ಚಳ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಚಟ್ನಿನೂ ರೆಡಿಯಾಗುತ್ತೆ, ಇನ್ನು ಊಟನೂ ರೆಡಿಯಾಗುತ್ತೆ. ನನ್ನ ಮಗ ಅಂತೂ ಕಾಯ್ಕೊಂಡು ಕೂತ್ಕೊಂಡಿದ್ದ ಒಂದು ಕೈಲಿ. ಅವನಿಗೆ ಚಟ್ನಿ ಇಷ್ಟ, ಚಟ್ನಿ ಮಾಡಿದ್ರೆ ಎಲ್ಲ ತಗೊಂಡು ಹಂಗೆ ತಿಂತಾಯಿರ್ತಾನೆ. ರೊಟ್ಟಿಗೆ ಎದ್ಕೊಂಡು ತಿನ್ನಲ್ಲ, ಹಂಗೆ ತಿಂತಾಯಿರ್ತಾನೆ. ಯಾವಾಗಾದರೂ ಚಟ್ನಿ ಮಾಡಲಿ ನಾವು ತಟ್ಟೆಗೆ ಹಾಕ್ಕೊಂಡ್ರೆ ನೋಡಿಬಿಟ್ಟು ತಕ್ಷಣ ತಟ್ಟೆಗೆ ಬಂದು ಕೈ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ತಿಂತಾನೆ ಅಂದರೆ ಅದು ತಿಂದ್ಬಿಟ್ಟು ಹೊಟ್ಟೆಗೆ ಉರಿಯುತ್ತೆ ಅವನಿಗೆ ಪಾಪ. ಅದಕ್ಕೆ ತಿನ್ನಿಸ್ಬಾರ್ದು ಅಂದ್ಕೊತೀನಿ, ಕೊಡೋದಕ್ಕೆ ಬಿಡಲ್ಲ ಅವನು. ತಟ್ಟೆ ನಾವು ತಿನ್ನುವಾಗಲೇ ನೋಡ್ಕೊಂಬಿಟ್ಟು ಕೂತ್ಕೊತಾನೆ. ಸ್ವಲ್ಪ ಹಾಕ್ಕೊಟ್ರೆ ತಿಂತಾನೆ ಅಂತೇಳಿ ಒಂದು ಸ್ವಲ್ಪ ಅವನಿಗೆ ಚಟ್ನಿ ಹಾಕಿ ಊಟ ತಿನ್ನಿಸ್ತಾ ಇದ್ದೀನಿ. ಚಟ್ನಿನೂ ರೆಡಿ ಆಯಿತು, ಇನ್ನೇನು ಇವಾಗ ಊಟನ ತಿನ್ನಬೇಕು. ಇನ್ನು ನಮ್ಮ ಮನೆಯವರು ವರ್ಕ್ ಮಾಡ್ತಾಯಿದ್ದಾರೆ ರೂಮಲ್ಲಿ. ಸೊ ಲ್ಯಾಪ್ಟಾಪಲ್ಲಿ ಮೀಟಿಂಗ್ ಏನೋ ಇತ್ತು ಅಂತೇಳಿ ಒಳಗಡೆ ಕೂತ್ಕೊಂಡಿದ್ರು. ನಾನೇ ಫಸ್ಟು ತಿಂಡಿ ತಿನ್ನೋಣ ಅಂತೇಳಿ ಹಾಕ್ಕೊತಾ ಇದ್ದೀನಿ. ಅವರಿನ್ನೂ ಲೇಟು ಬರೋದು ಅಂತಂದರು. ಇವಾಗ ದೋಸೆ ಎಲ್ಲ ಹಾಕಿದ್ದೀನಿ, ಒಂದು 2-3 ಹಾಕ್ಕೊಂಡಿದ್ದೀನಿ. ಅವ್ರಿಗೆ ಬಿಸಿದು ಮಾಡಿಕೊಡೋಣ ಅಂತೇಳಿ ಅಷ್ಟಕ್ಕೆ ಸ್ಟವ್ ಆಫ್ ಮಾಡಿ ಇವಾಗ ನಾನು ಟಿಫನ್ ಮಾಡ್ಕೊತೀನಿ. ಇನ್ನು ಪಾಪು ವೆಯ್ಟ್ ಮಾಡ್ತಾಯಿದ್ದ ತಿನ್ನೋದಕ್ಕೆ ಅಂತ, ಅವನಿಗೆ ಒಂದು ಕೊಟ್ಟು ಬಂದಿದ್ದೆ. ಅದಾದಮೇಲೆ ಇವಾಗ ನಾನು ಹಾಕ್ಕೊತಾ ಇದ್ದೀನಿ. ಅವ್ನು ತಿಂತಾಯಿರ್ತಾನೆ ಕಿತ್ಕೊಂಡು ಸ್ವಲ್ಪನ, ನಾನೇ ತಿನ್ನಿಸ್ಬೇಕು. ಸೊ ಹಾಗೆ ತಿನ್ನಲಿ ಸ್ವಲ್ಪ ಅಂತೇಳಿ ಕೊಟ್ಟಿದ್ದೀನಿ. ಇವಾಗ ಪಲ್ಯ ಹಾರ್ಕೊಂಡು ಚೆನ್ನಾಗಾಗಿದೆ, ಇವಾಗೆಲ್ಲ ಹೊಂದ್ಕೊಂಡಿದ್ದೆ, ಹಾಕ್ಕೊಳ್ತಾ ಇದ್ದೀನಿ ತಿನ್ನೋದಕ್ಕೆ. ಟೇಸ್ಟ್ ಮಾತ್ರ ಹೇಗಿದೆ ಅಂತ ಹೇಳ್ತೀನಿ ಇವಾಗ. ಇನ್ನು ಸ್ಪೂನ್ ತಗೊತಾ ಇದ್ದೆ ಚಟ್ನಿ ಹಾಕ್ಕೊಳೋದಕ್ಕೆ ಅಂತ. ಮಕ್ಕಳ ವಾಟ್ರ್ ಬಾಟಲೆಲ್ಲ ಅದರೊಳಗಡೆ ಹಾಕಿದ್ದೆ. ಕೆಳಗಡೆ ಹಾಕಿದರೆ ಅಲ್ಲಿ ಇಲ್ಲಿ ಬೀಳಿಸ್ತಾ ಇರ್ತಾರೆ ಅಂತೇಳಿ ಸೊ ಅಲ್ಲರೊಳಗಡೆ ಇಟ್ಟಿದ್ದೀನಿ. ಸೊ ಆವಾಗ ಅಂತ ಇನ್ನು ಮಕ್ಕಳು ಎದ್ದಿದ್ರು, ಅವ್ರಿಗೆ ಬ್ರಷ್ ಮಾಡೋದಕ್ಕೆ ಅಂತ ಹೇಳಿ ಕಳಿಸಿದ್ದೀನಿ. ನಾನು ಮುಗಿಸ್ಕೊಂಡು ಟಿಫನ್ನ ಈಗ ಅವರಿಗೆ ರೆಡಿ ಮಾಡ್ತೀನಿ ಬೇಗನೆ. ನೋಡಿ ಈ ಥರ ಇತ್ತು ನಾನು ರೆಡಿ ಮಾಡಿರೋಂಥದ್ದು. ಇನ್ನು ಪಾಪುಗೆ ಹಾಕ್ಕೊಟ್ಟಿದ್ನಲ್ವ, ಅವ್ನು ತಿಂತಾಯಿದ್ದ, ನಾನು ಅವನಿಗೆ ತಿನ್ನಿಸ್ಕೊಂಡೆ. ಅವನು ತಿಂತಾಯಿದ್ದ, ಪಾಪುನು ಜೊತೆಗೆ ಇಬ್ಬರು ತಿಂತಾಯಿದ್ದೀವಿ. ಅವನು ನಾನು ತಿನ್ನೋದಕ್ಕೆ ಅಂತ ಕೂತ್ಕೊಂಡಿದ್ದಕ್ಕೆ ಪಲ್ಯ ಮತ್ತು ಚಟ್ನಿ ಎಲ್ಲನೂ ಒಂದೊಂದು ಸರಿ ತಿಂದ್ಕೊತಾ ಇದ್ದ. ಅವನಿಗೆ ಈ ಕಡೆ ತಿರುಗಿಸ್ಬೇಕಾಗಿತ್ತು, ಆ ಕಡೆ ತಿರುಗಿಸಿ, ಈ ಕಡೆ ತಿರುಗಿಸಿ, ಎಲ್ಲ ಕಡೆನೂ ತಿರುಗಿಸಿದ್ರು ಕೆಳಗಡೆ ಬೀಳಿಸ್ಕೊತಾ ಇದ್ದ. ಸೊ ಇನ್ನೇನು ಕೈ ತೊಳೆನ ಮಕ್ಕಳೇ ಹಾಗೆ ಅಲ್ವಾ ಅಂತ ಹೇಳಿ ನಾನಿವಾಗ ಸೊ ಎದ್ದು ಕೈ ತೊಳೆಯೋದಕ್ಕೆ ಅಂತ ಹೋಗಿದ್ದೆ. ಮತ್ತೆ ಬಂದೆ, ಊಟ ಎಲ್ಲ ಮುಗೀತು. ಮತ್ತು ಬನಾನ ಇತ್ತಲ್ವ ತಿನ್ಕೊತಾ ಇದ್ದೆ ಊಟ ಆದಮೇಲೆ. ಇನ್ನು ಮಕ್ಕಳಿಗೆಲ್ಲ ರೆಡಿ ಮಾಡಿಕೊಡ್ತೀನಿ ಇವಾಗ ಊಟ ಮುಗಿಸ್ಕೊಂಡು. ಸೊ ಮನೆಯಲ್ಲಿದ್ರಂತೂ ಕೆಲಸಗಳು ಇದ್ದೇ ಇರುತ್ತೆ, ಒಂದರಿಂದ ಒಂದು. ಅದರಲ್ಲೂ ಮಕ್ಕಳಿದ್ರಂತೂ ಯಾವಾಗಲೂ ಕೆಲಸಗಳೇ. ಏನಾದರೂ ಎತ್ತಿಡೋದು, ಜೋಡಿಸೋದು ಎಲ್ಲ ಇದ್ದೇ ಇರುತ್ತೆ. ಅಡುಗೆ ಮಾಡೋದು ಟೈಮಿಗೆ, ಅದೆಲ್ಲ ಕೆಲಸಗಳು. ನಾನಿವಾಗ ಊಟ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡ್ ಅವ್ರಿಗೆ ತಿಂಡಿ ರೆಡಿ ಮಾಡಿದ್ದೆ, ಅವ್ರಿಗೆ ಇವಾಗ ಹಾಕ್ಕೊಡ್ತಾ ಇದ್ದೀನಿ. ಅವ್ರಿಗೆ ದೋಸೆ ಮತ್ತು ಪಲ್ಯ ಮತ್ತು ಚಟ್ನಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ಇನ್ನು ಮಕ್ಕಳು ಎದ್ದಿದ್ರಲ್ಲ, ಅವ್ರಿಗೂ ಜೊತೆಯಲ್ಲೇ ಹಾಕ್ಕೊಟ್ಟಿದ್ದೆ, ಅವರು ತಿನ್ಕೊತಾ ಇದ್ದಾರೆ. ಸೊ ಇನ್ನು ತಿಂಡಿ ಎಲ್ಲ ಮುಗಿಸ್ಕೊತೀವಿ. ಇದಾದಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಕೋಬೇಕು. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ,
ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಷನ್ಗೆಲ್ಲ ಶೇರ್ ಮಾಡಿ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್.